ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಸಿಂಪಲ್ ಆಗಿ ನಿಮ್ಮ ಹೆಸರನ್ನು ಹೇಳಿ ಸೂಪರ್ ಆಗಿರೋ ಬಹುಮಾನ ನಿಮ್ದಾಗಿಸ್ಕೊಳ್ಬಹುದು ಅಂತಂದರೆ ಏನು ಮಾಡಬೇಕು? ನಮ್ಮ ವಾಟ್ಸಪ್ ನಂಬರ್ 94494339ಗೆ ನೀವು ಮೆಸೇಜನ್ನು ಕಳಿಸ್ಬೋದು. ಹಾಗೆ ಇದೇ ತಿಂಗಳು ನಡೆಯುವಂತಹ ಉದ್ಘಾಟನಾ ಸಮಾರಂಭದಲ್ಲಿ ನೀವು ಕೂಡ ಭಾಗವಹಿಸಿ ಅತಿಥಿಯಾಗಿ ಭಾಗವಹಿಸುವಂಥ ಅವಕಾಶ ಕೂಡ ನಿಮ್ದಾಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀವಿ. ಡಾಕ್ಟರ್, ನಾವು ಮಾತಾಡ್ತಾ ಇದ್ವಿ, ಈಗ ಅಂಡಾಣುವಿನ ಒಂದು ಕ್ವಾಲಿಟಿ ಗುಣಮಟ್ಟ ಬಹಳ ಕುಸಿತಾ ಇದೆ. ಬಿಕಾಸ್ ನಾವು ತೆಗೆದುಕೊಳ್ಳುವಂಥ ಸ್ಟ್ರೆಸ್ಸಿಂದನೇ ಅಥವಾ ತೆಗೆದುಕೊಳ್ಳುವಂಥ ಫುಡ್ ಸ್ಟೈಲಿಂದಾನೆ, ಯಾವ ರೀತಿಯಿಂದ? ಖಂಡಿತ. ಆ್ಯಕ್ಚುಲಿ ಜೀವನ ಅವಾಗ ನಾನು ಹೇಳಿದೆ, ಬಿಗಿನಿಂಗಲ್ಲಿ ನಾನು ಹೇಳಿದೆ, ನಮ್ಮ ಜೀವನ ಶೈಲಿ ಇಷ್ಟೊಂದು ಬದಲಾವಣೆ ಆಗೋದಕ್ಕೆ ಇವೆಲ್ಲ ಕಾರಣ ಅಂತ ಹೇಳಿದೆ. ಚಿಕ್ಕ ಮಕ್ಕಳಿಂದ ಲಾಡ್ ಆಫ್ ಜಂಕ್ ಫುಡ್ಸ್. ಅವಾಗ ನಾವು ಸಿಂಪಲಾಗಿ ನಾವೇ ಚಿಕ್ಕವರಿದ್ದಾಗ ಬರೀ ತರಕಾರಿಗಳನ್ನೇ ತಿಂತೀವಿ. ಈ ಥರ ಜಂಕ್ ಫುಡ್ಸ್ ನಾವು ಯಾವತ್ತೂ ಕೇಳ್ತಾರೆ. ಇವಾಗ ಏನಾಗಿದೆ, ಚಿಕ್ಕ ಮಕ್ಕಳಿಂದ ಹಿಡಿದು ಏನಾಗಿದೆ, ಲಾಡ್ ಆಫ್ ಜಂಕ್ ಫುಡ್ಸ್ ತುಂಬಾ ತೊಗೊಳ್ತಾ ಇರ್ತಾರೆ. ಆ್ಯಕ್ಚುಲಿ ಆ ತರಕಾರಿ ಒಳಗಡೆ ಹೋಗ್ಬೇಕಾದ್ರೆ ಜಂಕ್ ಫುಡ್ಸ್ ಏನಾದರೂ ಇರಲೇಬೇಕು ಪಕ್ಕದಲ್ಲಿ. ಏನಾದರೂ ಒಂದು ಆಯಿಲಿ ಐಟಮ್ಸ್ ಇದ್ದರೆ ಅದು ಒಳಗೆ ಹೋಗಿ. ಸೊ ಮಕ್ಕಳಲ್ಲಿ ಏನಾಗ್ತಿದೆ, ಸೊ ಈ ತರಕಾರಿಗಳ ಕುಸಿತನೂ ಕಮ್ಮಿ ಆಗ್ತಿದೆ. ಅದ್ರ ಜೊತೆಗೆ ಏನಾಗುತ್ತೆ, ಅವಾಗ ಹೇಳಿದ್ನಲ್ಲ, ಲಾಟ್ ಆಫ್ ಟೈಮ್ಸ್ ಚಿಕ್ಕ ಮಕ್ಕಳಿಂದ ತುಂಬ ಬಿಟ್ಬಿಟ್ಟು ಲಾಟ್ ಆಫ್ ಪ್ರೆಷರ್. ಸೊ ಈ ಪ್ರೆಷರ್ನಿಂದನೂ ಜಾಸ್ತಿ ಆಗ್ತಿದೆ. ಸೊ ಮಕ್ಳು ಏಜ್ ಆಗ್ತಿದ್ದಂಗೆ ಕೆಲಸಕ್ಕೆ ಸೇರ್ಕೋತಾರೆ, ಅಲ್ಲಿನೂ ವರ್ಕ್ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ನೌಡೇಸ್ ನೀವು ನೋಡಿರ್ಬೋದು, ಲಾಡ್ ಆಫ್ ಅಡಿಕ್ಷನ್ಸ್ ಜಾಸ್ತಿ ಆಗ್ತಾ ಹೋಗ್ತಿದೆ. ನೀವು ನೋಡಿರ್ಬೋದು, ಎಸ್ಪೆಷಲಿ ಈ ವರ್ಕಿಂಗ್ ಲೇಡಿ ಹುಡುಗಿಯರಿಗೆ, ಯಂಗ್ಸ್ಟರ್ಸ್ ಏನು ಮಾಡ್ತಿದ್ದಾರೆ, ಆಲ್ಕೋಹಾಲ್ ಸೇವನೆ ಜಾಸ್ತಿ ಆಗ್ತಿದೆ, ಸ್ಮೋಕಿಂಗ್ ಜಾಸ್ತಿ ಆಗ್ತಿದೆ. ಸೊ ಇವೆಲ್ಲ ಕಾರಣಗಳಿಂದ ಆಮೇಲೆ ಅನ್ವಾಂಟೆಡ್ ಮೆಡಿಕೇಶನ್ಸ್. ಈ ಮಾಡರ್ನೈಸೇಷನ್ ಅನ್ನೋದು ಕೂಡ ಈ ಸ್ಮೋಕಿಂಗ್, ಈ ಡ್ರಿಂಕಿಂಗ್ ಹ್ಯಾಬಿಟ್ಸ್ ಎಲ್ಲ ಕೂಡ ಹೆಣ್ಮಕ್ಳ ಮೇಲೂ ಕೂಡ ಎಫೆಕ್ಟ್ ಆಗ್ತದೆ ಅಂತ ಹೇಳ್ಬೋದು. ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಯಾರು ಮಾತನಾಡ್ತಾ ಇರೋದು? ಮೇಡಮ್, ಭೂಮಿಕಾ ಅಂತ. ಭೂಮಿಕಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ ಓಕೆ ಮಾ, ಡಾಕ್ಟರ್ ಪದ್ಮಾವತಿ ನಮ್ಮ ಜೊತೆಗಿದ್ದಾರೆ, ಮಾತನಾಡಬಹುದು. ಹಲೋ. ಹಲೋ, ಹಾಂ ಹೇಳಿ ಮೇಡಮ್. ಮೇಡಮ್, ನನಗೆ ಥೈರಾಯ್ಡ್ ಇದೆ. ಓಕೆ. 6 ಇಯರ್ಸ್ ಆಗಿದೆ ಮೇಡಮ್ ನನಗೆ. ಓಕೆ. ಥೈರಾಯ್ಡ್ ಬಂದು ಓಕೆ. 5 ಇಯರ್ಸ್ಗೆ ಮಗು ಆಗಿದೆ. ಮತ್ತೆ 1 ಇಯರ್ಗೆ ಆಗಿ ನಂಗೆ ಮಗು ಆಯ್ತು. ಇವಾಗ 5 ಇಯರ್ಸ್ ಮಗು ಇದೆ. ಓಕೆ. ಈಗ ಸೆಕೆಂಡ್ ಬೇಬಿ ಟ್ರೈ ಮಾಡ್ತಿದ್ದೀವಿ. ಬಟ್ ಥೈರಾಯ್ಡ್ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಏನು. ಅದೇ ಇಲ್ಲ, ಒಂದ್ಸಲ ಅವಾಗ ಯಾಕಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮಗು ಆಗದೇ ಇರೋ ಕಾರಣ. ಸೊ ನೀವು ಹೇಳಿದ್ರಿ, ಬಟ್ ಆ್ಯಕ್ಚುಲಿ ನೀವು ಹೇಳಿದ್ರಿ ಫಸ್ಟ್ ಮಗು ಆಗಬೇಕಾದ್ರೆ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಅವಾಗ? ಇತ್ತು ಮೇಡಮ್. ಆದರೂ ಕನ್ಸೀವ್ ಆಗಿದ್ದೀರಾ? ಹೌದು, ಕನ್ಸೀವ್ ಆಗಿದೆ. ಬಟ್ ಇವಾಗ ಹೇಗಿದೆ ನೋಡ್ಕೊಳ್ಳಿ, ಇವಾಗ ಥೈರಾಯ್ಡ್ ಲೆವೆಲ್ಸ್ ಹೇಗಿದೆ ನೋಡಿ. ಓಕೆ, ಒಂದ್ಸಲ ಏನಾಗುತ್ತೆ, ತುಂಬ ಜಾಸ್ತಿ ಆಗಿದ್ರೂ ಏನಾಗುತ್ತೆ, ಸೊ ನಿಮ್ಮ ಹಾರ್ಮೋನಲ್ ಮೇಲೆ ಏನಾಗುತ್ತೆ, ಒತ್ತಡ ಜಾಸ್ತಿ ಆಗ್ತಿರ್ಬೋದು ಅಥವಾ ಇರ್ರೆಗ್ಯುಲರಿಟೀಸ್ ಆಗಿರ್ಬೋದು. ಅದನ್ನು ಫಸ್ಟ್ ನೋಡ್ಕೊಳ್ಳಿ. ಆ್ಯಕ್ಚುಲಿ ಅದರ ಥೈರಾಯ್ಡ್ ಲೆವೆಲ್ನ ಫಸ್ಟು ಟೆಸ್ಟ್ ಮಾಡಿಸ್ಕೊಳ್ತಾ ಹೋಗ್ರಿ. ಸಪೋಸ್ ಮೇಡಮ್, ಅದೇ ನನಗೆ ಪೀರಿಯಡ್ಸ್ 40 ಡೇಸ್ ಆಗ್ತಿದೆ. ಅದೇ ಪ್ರಾಬ್ಲಮ್ ಇಲ್ಲ? 40 ಡೇಸ್ 50 ಡೇಸ್ ಆಗಿ ಇರೆಗ್ಯುಲರ್. ಬಿಕಾಸ್ ಅದನ್ನೇ ಹೇಳ್ತಾರೆ, ಸೊ ಈ ಥೈರಾಯ್ಡ್ ಸಮಸ್ಯೆಯಿಂದ ನಿಮ್ಗೆ ಏನಾಗುತ್ತೆ, ಇರೆಗ್ಯುಲರ್ ಜಾಸ್ತಿ ಆಗ್ತಾ ಹೋಗ್ತಿದೆ. ಸೊ ಆಲ್ರೆಡಿ ನೀವು ಮೆಡಿಕೇಶನ್ಸ್ ತೊಗೊಂಡ್ರೂ ನಿಮ್ಗೆ ಇಷ್ಟೊಂದು ಇರೆಗ್ಯುಲಾರಿಟೀಸ್ ಆದಾಗ, ಸೊ ಫಸ್ಟ್ ಸಲ ನೀವು ಹೋಗಿ ಥೈರಾಯ್ಡ್ ಪ್ರೊಫೈಲ್ ಮಾಡಿಸ್ಕೊಳ್ಳಿ. ಇಫ್ ಇಟ್ ಈಸ್ ಅದರಲ್ಲಿ ಏನಾದರೂ ಫ್ಲಕ್ಚುಯೇಷನ್ಸ್ ಆಗ್ತಿದೆಯಾ ಅಂತ ನೋಡ್ಕೊಳ್ಳಿ. ಸೊ ಫ್ಲಕ್ಚುಯೇಷನ್ಸ್ ಆಗ್ತಾ ಇತ್ತು ಅಂದರೆ ಸೊ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಡಾಕ್ಟರ್ ಏನು ಮಾಡ್ತಾರೆ, ಈ ಡೋಸೇಜ್ನ ಇನ್ಕ್ರೀಸ್ ಮಾಡ್ತಾರೆ. ಸೊ ಫಸ್ಟ್ ನೀವು ಪೀರಿಯಡ್ಸ್ ರೆಗ್ಯುಲರೈಸ್ ಮಾಡ್ಕೊಳ್ಳಿ. ಸೊ ಒಂದ್ಸಲ ಪೀರಿಯಡ್ಸ್ ರೆಗ್ಯುಲರೈಸ್ ಆದಮೇಲೆ ಹಾರ್ಮೋನ್ಸ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಇಫ್ ಇಟ್ ಈಸ್ ಓವ್ಯುಲೇಷನ್ ಎಲ್ಲವೂ ಸರಿಯಾಗಿತ್ತು ಅಂದರೆ ಸೊ ಯು ಆರ್ ಏಬಲ್ ಟು ಕನ್ಸೀವ್. ಏನು ಪ್ರಾಬ್ಲಮ್ ಆಗಲ್ಲ ಮೇಡಮ್. ಕರೆ ಮಾಡಿಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್, ನಾನು ಚಿಕ್ಕಬಳ್ಳಾಪುರದಿಂದ ಲಕ್ಷ್ಮಿ ಅಂತ ಮಾತಾಡ್ತಾ ಇರೋದು. ಲಕ್ಷ್ಮಿ ಮಾತನಾಡಿ. ಡಾಕ್ಟರ್ ಪದ್ಮಾವತಿ ನಮ್ಮ ಜೊತೆಗಿದ್ದಾರೆ. ಹೇಳಿ ಮೇಡಮ್, ಏನು ಸಮಸ್ಯೆ ಇದೆ? ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ. ನಾವೆಲ್ಲ ಟೆಸ್ಟ್ ಮಾಡಿಸಿದೀನಿ, ನನಗೆಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಓಕೆ. ಬಟ್ 3 ಸರಿ ನನಗೆ ಅಬೋರ್ಷನ್ ಆಯ್ತು. ಓಕೆ. ಆಮೇಲೆ ನಮ್ಮವ್ರಿಗೆ ಬ್ರೈನ್ ಟಿವಿ ಇತ್ತು. ಓಕೆ. ಅವ್ರಿಗೆ ಬ್ರೈನ್ ಟಿವಿಯಿಂದ ಮತ್ತೆ ಆಪರೇಷನ್ ಮಾಡಿ ನ್ಯೂರೋ ಸರ್ಜರಿ ಮಾಡಿದ್ದಾರೆ ಮೇಡಮ್. ಓಕೆ. ಅವಾಗ್ಲಿಂದ ನನಗೆ ಮಕ್ಕಳಾಗ್ತಾ ಇಲ್ಲ. ಮತ್ತೆ ಅವ್ರಿಗೆ ಟೆಸ್ಟ್ ಮಾಡಿಸಿದಕ್ಕೆ ಓಕೆ, ಅವ್ರಿಗೆ 0 ಪಾಯಿಂಟ್ ಇದೆ ಕೌಂಟ್ಸ್ ಅಂತ ಬಂದಿದೆ. ಓಕೆ. ಬಟ್ ಮುಂಚೆ ಟೆಸ್ಟ್ ಮಾಡಿದಾಗ ಎಷ್ಟಿತ್ತು? ಮುಂಚೆ ಏನು ಟೆಸ್ಟ್ ಮಾಡಿಸಿರಲಿಲ್ಲ. ಅದೇ ಮೇ ಬಿ ಅವ್ರಿಗೆ ಮುಂಚೆಯಿಂದನೇ ಇತ್ತು ಏನೋ. ಆ್ಯಕ್ಚುಲಿ ಇತ್ತು ನೀವು ಹೇಳ್ತೀವಿ, ಬಟ್ ಮೇ ಬಿ ನೀವು ಕನ್ಸೀವ್ ಆಗಿದ್ರಿ ಬಟ್ ಅಬೋರ್ಷನ್ಸ್ ಆಗ್ತಾ ಹೋಗ್ತಿತ್ತು. ಸೊ ಇಟ್ ಮೀನ್ಸ್ ದಟ್ ನಿಮ್ಮ ಹಸ್ಬೆಂಡಲ್ಲಿ ಮುಂಚೆ ಇತ್ತು ಅಂತ ಅರ್ಥ ಇತ್ತು. ಬಿಕಾಸ್ ಆಫ್ ಆಫ್ಟರ್ ದ ಆಪ್ರೇಷನ್ ಆದಮೇಲಿಂದ ಏನಾಗಿದೆ, ಅವ್ರಿಗೆ 0% ಬಂದಿದೆ ಅಂತ ಹೇಳ್ತಿದ್ರಿ. ಆ್ಯಕ್ಚುಲಿ ವಾಟ್ ಐಮ್ ಸಜೆಸ್ಟ್ ಯೂಸ್, ಅವ್ರಿಗೆ ಫಸ್ಟ್ ನೀವು ಟ್ರೀಟ್ಮೆಂಟ್ ಕೊಡ್ತಾ ಹೋಗಬೇಕು. ಅಥವಾ ನೀವು ತೊಗೋಬೇಕಾದ್ರೆ ನಿಮಗೆ ರಿಪೀಟೆಡ್ ಅಬೋರ್ಷನ್ಸ್ ಆಗ್ತಿದೆ. ಯಾವುದಕ್ಕೆ ಅಬೋರ್ಷನ್ಸ್ ಆಗ್ತಿದೆ? ಮೇ ಬಿ ದ ಯೂಟ್ರಸ್ನ ವಿ ಹ್ಯಾವ್ ಟು ಮೇಕ್ ಇಟ್ ಸರಿಯಾಗಿ ಸಮ್ ಜೆನೆಟಿಕ್ ಪ್ರಾಬ್ಲಮ್ಸ್ ಇರ್ಬೋದು. ಅದಕ್ಕೋಸ್ಕರ ನಿಮ್ಗೆ ಏನಾಗ್ತಿದೆ, ಈವನ್ ದೋ ಕನ್ಸೀವ್ ಆದ್ರೂ ಏನಾಗಿದೆ, ಅಬೋರ್ಷನ್ಸ್ ಆಗ್ತಾ ಹೋಗ್ತಿದೆ. ಸೊ ನೀವು ಇಬ್ಬರೂ ಟ್ರೀಟ್ಮೆಂಟ್ ಶುರು ಮಾಡ್ತಾ ಹೋದರೆ ಯು ಆರ್ ಏಬಲ್ ಟು ಕನ್ಸೀವ್ ಮೇಡಮ್. ಕರೆ ಮಾಡಿಕೆ ಧನ್ಯವಾದಗಳು ಲಕ್ಷ್ಮಿ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ಹಲೋ ಮೇಡಮ್, ನಾನು ಕೀರ್ತಿ ಅಂತ ಹೇಳ್ಬಿಟ್ಟು ತುಮಕೂರಿಂದ. ಓಕೆ, ಕೀರ್ತಿ ಮಾತನಾಡಿ. ಹಲೋ, ಹೇಳಿ ಮೇಡಮ್, ಏನು ಸಮಸ್ಯೆ ಇದೆ?
ಮೇಡಮ್ ಅದು ನನಗೆ 39 ಇಯರ್ಸ್ ಮೇಡಮ್. ಓಕೆ ಆಗ ನನಗೆ ಮಕ್ಕಳಿಲ್ಲ. ಓಕೆ ಆದ್ರೆ ನನಗೆ ಲಾಸ್ಟ್ ಪೀರಿಯಡ್ಸ್ ಕರೆಕ್ಟ್ ನನಗೆ 20 to 23 ಡೇಸ್ಗೆ ಆಗತ್ತೆ ಮೇಡಮ್ ಪ್ರತಿ ತಿಂಗಳ. ಓಕೆ ಆದ್ರೆ ನನಗೆ ಲಾಸ್ಟ್ ಮಂತ್ ನಾನು 2 ಟೈಮ್ಸ್ ಆಗ್ಬಿಟ್ಟೆ ಮೇಡಮ್. ಲಾಸ್ಟ್ ಮಂತ್ ಓಕೆ ಒಂದು 15 ಡೇಸ್ ಅಲ್ಲಿ 2 ಟೈಮ್ಸ್ ಆದ್ರೆ ಆದ್ರೆ ಮಾತ್ರ 2 ಡೇಸ್ಗೆ ನಿಂತೋಯ್ತು ಮೇಡಮ್. ಓಕೆ ಅದಕ್ಕೆ ಏನಾದ್ರು ಸಮಸ್ಯೆನಾ ಮೇಡಮ್? ಖಂಡಿತ ಒಂದೊಂದ್ಸಲ ಏನಾಗುತ್ತೆ ನೀವು ಹೇಳ್ತಾ ಇದ್ರಿ ಮದುವೆಗೆ ಎಷ್ಟು ವರ್ಷ ಆಯಿತು? ನಮ್ದು 8 ಇಯರ್ಸ್ ಆಯ್ತು ಮೇಡಮ್. ಓಕೆ ಬಟ್ ಯಾರಲ್ಲಿ ತೊಂದರೆ ಇದೆ ಅಂತ ಹೇಳಿ ನೀವು ಹೇಳಿ ರೆಗ್ಯುಲರ್ ಆಗಿ ಆಗ್ತಿತ್ತು, ಲಾಸ್ಟ್ ಮಂತ್ ಮಾತ್ರ ನಿಮ್ಗೆ ಏನಾಗುತ್ತೆ ಟ್ವೈಸ್ ಆಯಿತು ಅಂತ ಹೇಳಿದ್ರು. ನಥಿಂಗ್ ಟು ವರಿ ಅಬೌಟ್. ಪ್ರೈಸ್ ಆಯ್ತು, ಅದು 2 ಡೇಸ್ಗೆ ನಿಂತೋಯ್ತು. ನೋ ಪ್ರಾಬ್ಲಮ್. ಸಮ್ ಟೈಮ್ಸ್ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗಿದ್ರು ಆಗ್ತಾ ಇರುತ್ತೆ. ಬಟ್ ಏನಾದ್ರು ಟೆಸ್ಟ್ ಮಾಡಿಸ್ಕೊಂಡ್ರೆ ಯಾತಕ್ಕೆ ಮಕ್ಕಳಾಗಿಲ್ಲ, ಅದು ನಿಮ್ಮಲ್ಲಿ ಇದೆ ಸಮಸ್ಯೆ? ಅದು ನಮ್ಮ ಮನೆಯವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ. ಓಕೆ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಅವರು? ತಗೊಂತಾ ಇದ್ದಾರೆ. ಓಕೆ ಸೊ ನಿಮ್ದೆ ನನಗೆ ಸ್ವಲ್ಪ ಡೌಟ್ ಮೇಡಮ್, ಅದು ನಾರ್ಮಲ್ ಆಗಿ ಮೆನೋಪಾಸ್ ಆಗೋದು ಯಾವ ವರ್ಷ ಮೇಡಮ್? ದಟ್ ಯೂಶಲಿ 45 ಇಯರ್ಸ್ ಆದಮೇಲೆ ಅಂತ ಹೇಳ್ತಾ ಬರ್ತಿರ್ತೆ. ಒಬ್ಬರಿಗೆ ಏನಾಗುತ್ತೆ ಇತ್ತೀಚೆಗೆ ಏನಾಗ್ತಿದೆ 40 ಇಯರ್ಸ್ ಮೇಲೇ ಅದು ಶುರುವಾಗ್ತಾ ಹೋಗುತ್ತೆ. ಬಟ್ ಯೂಶಲಿ ವಿ ಕನ್ಸಿಡರ್ ಆ್ಯಸ್, ಮುಂಚೆಲ್ಲ ಹೇಳ್ಬೇಕಾದ್ರೆ 50 ಇಯರ್ಸ್ ಅಂತ ಹೇಳ್ತಾ ಇದ್ವಿ. ಬಟ್ ಇವಾಗ ಏನಾಗಿದೆ ಇತ್ತೀಚೆಗೆ ಏನಾಗಿದೆ 45 to 45 ಇಯರ್ಸಿಂದನೇ ಅದು ಶುರುವಾಗ್ತಾ ಹೋಗ್ತಿರುತ್ತೆ. ಬಟ್ ನೀವು 38 ಇಯರ್ಸ್ ಅಂತಂದರೆ ಇಷ್ಟು ಬೇಗ ನಿಮಗೇನು ಏನಾಗುತ್ತೆ. ಬಟ್ ಡಿಪೆಂಡ್ಸ್ ಲೈಕ್ ಯಾವಾಗಲೂ ಈ ಥರ ಏನಾದರೂ ನಿಮಗೆ ರಿಪೀಟೆಡ್ ಹಿಂಗೆ ಮಂತ್ಲಿ ಟ್ವೈಸ್ ಆಗ್ತಾ ಇತ್ತು ಅಂದರೆ ಬಟ್ ಒಂದ್ಸಲ ಯು ಬೆಟರ್ ಟು ಕನ್ಸಲ್ಟ್ ಅ ಡಾಕ್ಟರ್ ಮೇಡಮ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ಹೇಳಿದ್ದಾರೆ. ಹಲೋ ನಮಸ್ಕಾರ. ನಮಸ್ಕಾರ ಮ್ಯಾಮ್. ನಮಸ್ತೆ ಮೇಡಮ್, ಯಾರು ಮಾತನಾಡ್ತಾ ಇರೋದು? ಶಿಲ್ಪಾ ಅಂತ ಮೈಸೂರಿಂದ. ಶಿಲ್ಪಾ, ಬಂಚಿತನದ ಸಮಸ್ಯೆ ಬಗ್ಗೆ ಪ್ರಶ್ನೆ ಇದ್ರೆ ಕೇಳಬಹುದು. ಹಲೋ ಮೇಡಮ್ ಹೇಳಿ. ಹಲೋ ಹೇಳಿ ಮೇಡಮ್. ಡಾಕ್ಟರ್, ಅದು ನನ್ಗೆ ಮದ್ವೆಗೆ 10 ವರ್ಷ ಆಗಿದೆ. Okay. ಮಗು ಇದೆ, 8 ವರ್ಷ ಮಗಳು. ಓಕೆ ಸೆಕೆಂಡ್ ಮಗುಗೆ ಟ್ರೈ ಮಾಡ್ತಾ ಇದೀವಿ, ಬಟ್ ಆಗ್ತಾ ಇಲ್ಲ. ಓಕೆ ನಾನು ಎಲ್ಲಾ ತರ ಟೆಸ್ಟ್ ಎಲ್ಲ ಮಾಡ್ತಿದ್ದೀನಿ, ಬಟ್ ಆದ್ರೆ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡ್ಬೇಕಂತ ಹೇಳ್ತಾ ಇದಾರೆ. ಓಕೆ ಟ್ಯೂಬ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಖಂಡಿತ. ಸೊ ಟ್ಯೂಬಲ್ ಬ್ಲಾಕೇಜ್ ಇದ್ದಾಗ ಏನಾಗುತ್ತೆ ನಿಮಗೆ ಕನ್ಸೀವ್ ಆಗೋದು ಸ್ವಲ್ಪ ತೊಂದರೆ ಆಗ್ತಾ ಹೋಗ್ತಿರುತ್ತೆ. ಸೊ ಸಿ ದ್ಯಾಟ್ ಆ್ಯಕ್ಚುಲಿ ಎಷ್ಟು ಬ್ಲಾಕೇಜ್ ಇದೆ ಏನು ಅಂತ ನೀವು ಸೊ ನಾ ಸಜೆಸ್ಟ್ ಮಾಡೋದ್ರಿಂದ ಬಿಫೋರ್ ಗೋಯಿಂಗ್ ಟು ದನ್ ಆಪ್ರೇಷನ್ ಯು ಜಸ್ಟ್ ಬೆಟರ್ ಟು ಕನ್ಸಲ್ಟ್ ಅ ಸೆಕೆಂಡ್ ಒಪಿನಿಯನ್ ತೊಗೊಳ್ಳಿ. ವೆದರ್ ನೀವು ಹೋಗಲೇಬೇಕಾ, ಅಷ್ಟೊಂದು ಬ್ಲಾಕೇಜ್ ಇದೆಯಾ, ಯಾತಕ್ಕೆ ಬ್ಲಾಕೇಜ್ ಆಗಿದೆ, ಎನಿ ಇನ್ಫ್ಲಮೇಷನ್ ಇದೆಯಾ, ಅದೆಲ್ಲವೂ ನೀವು ನೋಡ್ಕೊಳ್ಳಿ ಆ್ಯಕ್ಚುಲಿ. ಆರ್ ಐ ಸಜೆಸ್ಟ್ ಯೂಸ್ ಹೋಮಿಯೋಪತಿಕ್ ಮೆಡಿಸಿನ್ಸಿಂದ ಏನಾದರೂ ನಿಮಗೆ ಅದು ಆಗುತ್ತಾ ಡಾಕ್ಟರ್ನ ಒಂದ್ಸಲ ಕನ್ಸಲ್ಟ್ ಮಾಡಿ. ಇಲ್ಲ ನೀವು ಸರ್ಜರಿಗೆ ಹೋಗಬೇಕು ಅಂದರೆ ದೆನ್ ಯು ಹ್ಯಾವ್ ಟು ಗೋ ಟು ಸರ್ಜರಿ. ಇಲ್ಲ ಮೆಡಿಕೇಶನ್ಸಿಂದ ನಿಮಗೆ ಈ ಬ್ಲಾಕೇಜ್ ಕ್ಲಿಯರ್ ಆಗುತ್ತೆ ಅಂದರೆ ಸೊ ಯು ಜಸ್ಟ್ ಫಸ್ಟ್ ಮೆಡಿಕೇಶನ್ಸ್ ಅವರು ಸರ್ಜರಿ ಮಾಡ್ಬೇಕಂತ ಡಾಕ್ಟರ್ ನಮ್ಗೆ ನೆಕ್ಸ್ಟ್ ಮಂತ್ ಡೇಟ್ ಕೊಟ್ಟಿದ್ದಾರೆ. ಓಕೆ ಅದಕ್ಕೆ ನಾನು ನಿಮ್ ಸ್ವಲ್ಪ ಕೇಳಿದೆ, ಅದು ಸರ್ಜರಿ ಮಾಡಿದ್ರೆ ಮಗು ಆಗುತ್ತಾ ಏನು ಮ್ಯಾಮ್ ಅಂತ ಖಂಡಿತ ಆಗುತ್ತೆ. ಸಿ ಬ್ಲಾಕೇಜ್ ಇರೋದ್ರಿಂದನೇ ನಿಮ್ಗೆ ಏನಾಗ್ತಿದೆ, ಅದು ನಿಮಗೆ ಕನ್ಸೀವ್ ಆಗೋಕ್ಕೆ ಪ್ರಾಬ್ಲಮ್ ಆಗ್ತಿದೆ. ಸೊ ಒಂದ್ಸಲ ಬ್ಲಾಕೇಜ್ ಕ್ಲಿಯರ್ ಆದಮೇಲೆ ಸೊ ಖಂಡಿತ ಅದೇನು ಪ್ರಾಬ್ಲಮ್ ಆಗಲ್ಲ, ಕನ್ಸೀವ್ ಆಗ್ತೀರಾ ಮೇಡಮ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ಹೇಳಿದ್ದಾರೆ. ಹಲೋ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಯಾರು ಮಾತನಾಡ್ತಾ ಇರೋದು? ನಾನು ಲಕ್ಷ್ಮಿ ಅಂತ. ಲಕ್ಷ್ಮಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ ಮೇಡಮ್. ಓಕೆ, ಡಾಕ್ಟರ್ ಪದ್ಮಾವತಿ ನಮ್ಮ ಜೊತೆಗಿದ್ದಾರೆ, ಮಾತನಾಡಬಹುದು. ಹಲೋ ಹೇಳಿ ಮೇಡಮ್, ಏನು ಸಮಸ್ಯೆ ಇದೆ? ಹಲೋ ಡಾಕ್ಟರ್. ಹಲೋ ಹೇಳಿ ಮೇಡಮ್, ನನಗೆ 2 ಮಕ್ಳಿದ್ದಾರೆ. ಓಕೆ 2 ಮಕ್ಳಲ್ಲಿ ಒಂದ್ ಮಗು ತೀರೋಯ್ತು. ಇನ್ನೊಂದ್ ಮಗುಗೆ ಸ್ವಲ್ಪ ಅಂಗವಿಕಲ ತರ ಐತೆ ಮಗು. ಓಕೆ ಆದ್ರೆ ಆಪರೇಷನ್ ಮಾಡಿಸ್ಬಿಟ್ಟಿದೀವಿ. ಓಕೆ ಆಪರೇಷನ್ ಮಾಡ್ತಿರೋದು. ಮತ್ತೆ ಇವಾಗ ಇಲ್ಲಿನ ಎಲ್ಲ ನಮ್ಮ ಮತ್ತೆಲ್ಲ ಸೇರ್ಬಿಟ್ಟು ಇವಾಗ ಮಗು ಬೇಕು ಅಂತ ಇದ್ ಮಾಡ್ತಾ ಇದಾರೆ. ಓಕೆ ಇವಾಗ ಅದು ಆಪರೇಷನ್ ಆಗುತ್ತಾ ಆಗಲ್ಲ ಮೇಡಮ್? ಅದು ಬಟ್ ಆಕ್ಚುಲಿ ನೀವು ಮತ್ತೆ ತೆಗಿಸ್ಬೋದು ಆ್ಯಕ್ಚುಲಿ, ಬಟ್ ಯು ಕೆನಾಟ್ ಡೈರೆಕ್ಟ್ಲಿ ನೀವು ಹೇಳಕ್ಕೆ ಬರಲ್ಲ ಖಂಡಿತ ಆಗೇ ಆಗುತ್ತೆ ಅಂತಲೂ ಹೇಳಕ್ಕೆ ಬರಲ್ಲ. ಬಟ್ ಯು ಕ್ಯಾನ್ ಟೇಕ್ ಎ ಚಾನ್ಸ್ ಮೇಡಮ್. ಆ್ಯಕ್ಚುಲಿ ತಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಮಗುಗೆ ಏನಾಗಿತ್ತು? 2ನೇ ಮಗು ಸತ್ತೋಯ್ತು ಅಂದ್ರೆ ಏನು ಪ್ರಾಬ್ಲಮ್ ಆಗಿತ್ತು? ಅದು ತೀರ್ಕೊಂಡು ಜ್ವರ ಬಂದ್ಬಿಟ್ಟು ತುಂಬಾ ಇದಾಗಿ. ನಿಮ್ಗೆ ಎಷ್ಟು ವಯಸ್ಸು ಇವಾಗ? ಏನ್ ಮೇಡಮ್? ನಿಮಗೆ ಎಷ್ಟು ವಯಸ್ಸು? 33 ಮೇಡಮ್. 33. ಓಕೆ, ಯು ಕ್ಯಾನ್ ಟ್ರೈ ಮೇಡಮ್ ಆ್ಯಕ್ಚುಲಿ. ಬಟ್ ಕನ್ಸಲ್ಟ್ ಮಾಡಿ, ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಇಟ್ ಇಸ್ ಪಾಸಿಬಲ್ ಇದ್ದರೆ ಮಾತ್ರ ಮಾಡಿಸಿ. ಇಲ್ಲ ಅಂದರೆ ಸೊ ಇದು ಆಲ್ರೆಡಿ ನೀವು ಹೇಳಿದ್ರಿ ಇರೋ ಮಗುನೂ ನಿಮಗೆ ಅದು ತೊಂದರೆ ಇದೆ ಅಂತ. ಸೊ ಫಸ್ಟ್ ಕನ್ಸಲ್ಟ್ ಮಾಡಿ, ಆಗಲ್ಲ ಅಂತಂದರೆ ದೆನ್ ಯು ಕ್ಯಾನ್ ಅಡಾಪ್ಟ್ ಎ ಚೈಲ್ಡ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ಹೇಳಿದ್ದಾರೆ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಯಾರು ಮಾತನಾಡ್ತಾ ಇರೋದು? ಸತ್ಯಭಾಮ ಅಂತ. ಸತ್ಯಭಾಮ, ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೊಸಪೇಟೆಯಿಂದ. ಓಕೆ ಮೇಡಮ್, ಡಾಕ್ಟರ್ ಇದ್ದಾರೆ, ಮಾತನಾಡಬಹುದು. ಹಲೋ ಹೇಳಿ ಮೇಡಮ್, ಏನು ಸಮಸ್ಯೆ ಇದೆ? ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ. ನಮ್ಮ ಫ್ರೆಂಡು ಗೀತಾ ಅಂತ. ಓಕೆ ಅವ್ರಿಗೆ ಮದುವೆ ಸ್ವಲ್ಪ ಲೇಟಾಗಿ ಆಯ್ತು. ಓಕೆ ಇವಾಗ ಮದುವೆ ಆಗಿ 3 ವರ್ಷ ಆಯ್ತು. ಅವ್ರನ್ನ ಕನ್ಸೀವ್ ಆಗಿಲ್ಲ. ನೀವು ಮದುವೆಗೆ ಲೇಟ್ ಆಗಿದೆ ಅಂದ್ರೆ ಇವಾಗ ಅವ್ರಿಗೆ ಎಷ್ಟು ವಯಸ್ಸು? 43 ರನ್ನಿಂಗ್ ಇದೆ. ಓಕೆ ಹೇಳಿ. ಸೊ 3 ಇಯರ್ಸ್ ಆಯಿತು ಮದುವೆ ಆಗಿ, ಮಕ್ಕಳಾಗಿಲ್ಲ ಅಂತ? ಹೌದು. ಓಕೆ, ಇಬ್ರಿಗೂ ಟೆಸ್ಟ್ ಮಾಡಿಸಿದಾರಾ? ಟೆಸ್ಟ್ ಮಾಡ್ತಿದ್ದಾರೆ. ಓಕೆ, ನಾರ್ಮಲ್ ಆಗಿದೆಯಾ?
ನಾರ್ಮಲ್ ಅಂತ ಹೇಳಿದ್ದಾರೆ, ಏನೋ ಬ್ಲಾಕ್ ಆಗಿದೆ ಅಂತ ಖಂಡಿತ. ಸೊ ಬ್ಲಾಕೇಜ್ ಆದಾಗ ಏನಾಗ್ತದೆ, ತೊಂದರೆ ಇರೋದ್ರಿಂದ ಸೊ ಅವ್ರು ಕನ್ಸೀವ್ ಆಗೋದು ಕಷ್ಟ ಆಗ್ತಾ ಹೋಗಿದೆ. ಬಟ್ ಯೂಶಲಿ 43 ಇಯರ್ಸ್ ಆದಮೇಲೆ ಸ್ವಲ್ಪ ಕಷ್ಟನೇ ಮೇಡಮ್. ಅವಾಗ ನಾನು ಹೇಳ್ತಾ ಬಂದಿದ್ದೆ, ಏನಾಗ್ತಿದೆ, ದ ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಎಲ್ಲವೂ ಏನಾಗುತ್ತೆ ಕಮ್ಮಿ ಆಗ್ತಾ ಬರ್ತಿರುತ್ತೆ. ಆ್ಯಂಡ್ ಇಟ್ಸ್ ನಿಯರ್ ಇನ್ ಟು ದ ಮೆನೋಪಾಸ್ ಆಲ್ಸೋ. ಬಟ್ ಆ್ಯಕ್ಚುಲಿ ಬಿಫೋರ್ ಗೋಯಿಂಗ್ ಟು ದ್ಯಾಟ್ ಥಿಂಕ್ ಎ ಲಾಟ್. ಆ್ಯಕ್ಚುಲಿ ಆಲ್ರೆಡಿ ಅವ್ರಿಗೆ ಏಜ್ ಆಗಿದೆ. ಸೊ ತುಂಬ ಏನಾಗುತ್ತೆ, ಅವ್ರ ದೇಹದ ಮೇಲೆ ಯಾವುದೇ ಥರ ಪರಿಣಾಮ ಬೀರಲ್ಲ, ದೇ ಆರ್ ಏಬಲ್ ಟು ಫೇಸ್ ಇಟ್ ಅಂತಂದರೆ ದೆನ್ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಫಸ್ಟು ಟ್ರೀಟ್ಮೆಂಟ್ ತೊಗೋಬೇಕು. ಆಲ್ರೆಡಿ ಒಂದು ಬ್ಲಾಕೇಜ್ ಆಗಿದ್ದರಿಂದ ಸೊ ಕನ್ಸೀವ್ ಆಗೋದು ಕಷ್ಟ ಆಗ್ತಾ ಹೋಗುತ್ತೆ ಮೇಡಮ್. ಕರೆ ಮಾಡಿಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ಹೇಳಿದ್ದಾರೆ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಯಾರು ಮಾತನಾಡ್ತಾ ಇರೋದು? ಲತಾ ಅಂತ ನಾವು. ಲತಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸ್ವಲ್ಪ ಓಕೆ, ಡಾಕ್ಟರ್ ಮಾತಾಡ್ಲಾ? ಮಾತಾಡಿಮ್ಮ. ಹೇಳಿ ಮೇಡಮ್. ಏನಿಲ್ಲ, ನಮ್ಮ ಮಗಳಿಗೆ 4 ವರ್ಷ ಆಯ್ತು ಮದುವೆ ಆಗಿ. ಕನ್ಸೀವ್ ಆಗಿ ತೋರಿಸ್ತಾ ಇದ್ದು ಒಂದೆರಡು 2 ಮಂತ್ಸ್ 3 ಮಂತ್ಸ್ ಇಂದ ಕನ್ಸೀವ್ ಆಗಿದ್ರು. ಬಟ್ 1.5 ಆಗಿತ್ತು, ಬ್ಲೀಡಿಂಗ್ ಸ್ಟಾರ್ಟ್ ಆಗಿ ಅಬಾರ್ಷನ್ ತರ ಆಗ್ಬಿಡ್ತು. ಓಕೆ. ಅಲ್ಲಿ ಒಳಗಡೆ ಡಾಕ್ಟರ್ ಗರ್ಭದಲ್ಲಿ ಬರೀ ಮೊಟ್ಟೆ ತರ ಆತರ ಬೆಳೆದೈತೆ, ಒಳಗಡೆ ಅಂಶ ಬೆಳೆದಿಲ್ಲ, ಇದನ್ನ ಇದ್ ಮಾಡ್ಕೊಂಡ್ಬಿಡಿ ಅಂತ ಹೇಳಿ ಅದನ್ನ ಫೇಲ್ ಆಯ್ತದು. ಓಕೆ. ಆಮೇಲೆ ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳಿದಾಗ ಸ್ಕ್ಯಾನಿಂಗ್ ಅಲ್ಲಿ ಸ್ಟೋನ್ ಆಲ್ಫಮ್ ಬ್ಲಾಡರ್ ಅಂತ ಏನಾದ್ರು 2 ಸೆಂಟಿಮೀಟರ್ ಬೆಳೆದೈತೆ. ಅದು ಅಪಾಯ, ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ನೀವು ಟ್ರೀಟ್ಮೆಂಟ್ ತಗೊಳ್ಳೋರಂತೆ ಅಂತ ಹೇಳಿದ್ರು. ಓಕೆ. ಅದಕ್ಕೆ ಈಗ ಆಯುರ್ವೇದಿಕ್ ಅವಳು ಆಪರೇಷನ್ ಮಾಡಿಸ್ಕೋಬೇಕು ಅಂತ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಹೇಳಿದ್ರಂತೆ. ಓಕೆ. ಬಟ್ ಇವಾಗ ಆಪರೇಷನ್ ಮಾಡಿಸ್ಕೊಳ್ಳೋದು ಅಂದ್ರೆ ತೊಂದ್ರೆ ಬೇಡ ಅಂತ ಆಯುರ್ವೇದಿಕ್ ಹೋಗಿ ಏನೋ ಟ್ರೀಟ್ಮೆಂಟ್ ಅವ್ರು ನಾವು 3 ತಿಂಗಳ ಒಳಗಡೆ ಅದನ್ನ ಕ್ಲಿಯರ್ ಮಾಡ್ಕೊಡ್ತೀವಿ ನೀವು ಸ್ಟೋನ್ ಅದನ್ನ ಅಂತ ಹೇಳಿದ್ದಾರೆ. ಈಗ ಥೈರಾಯ್ಡ್ ಎಲ್ಲಾನು ಟೆಸ್ಟ್ ಮಾಡಿಸ್ಲಾ ಅಂತ ಕೇಳಿದಕ್ಕೆ ಅವರು ಈ ಟ್ರೀಟ್ಮೆಂಟ್ ಎಲ್ಲ ಇರುತ್ತೆ, ನೀವು ಇದನ್ನ ಮೊದಲು 3 ತಿಂಗಳು ತಗೊಳ್ಳಿ, ಈಗ ಸ್ಕ್ಯಾನ್ ಮಾಡಿದ್ರೆ ಏನು ಗೊತ್ತಾಗಲ್ಲ, ಈ 3 ತಿಂಗಳು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಓಕೆ. ಅದು ಸ್ಟೋನ್ ಅಂತಂದ್ರೆ ಯಾವ್ದೋ ಕಾಲ್ಫಾರ್ಮ್ ಬ್ಲಾಡರ್ ಅಂತ ಏನಂತ ಮೇಡಮ್, ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ನಮ್ಗೆ ಗಾಲ್ ಬ್ಲಾಡರ್ ಸ್ಟೋನ್ ಇರಬೇಕು. ಗಾಲ್ ಬ್ಲಾಡರಾ? ಕರೆಕ್ಟ್, ಗಾಲ್ ಬ್ಲಾಡರ್ ಸ್ಟೋನ್ ಇರುತ್ತೆ ಅಂತ ಹೇಳಿದ್ರಾ? ಓಕೆ, ನೋಡ್ಬೇಕು ಮೇಡಮ್. ಆಕ್ಚುಲಿ ಕಳ್ಕೊಂಡೈತೆ, 2 ಸೆಂಟಿಮೀಟರ್ ಐತೆ, ಅದು ಜಾಸ್ತಿ ಸೆಂಟಿಮೀಟರ್ ಆಗಿದ್ರೆ ತಕ್ಷಣನೇ ಮಾಡ್ಲೇಬೇಕಾಗಿತ್ತು. ಹೌದು, ಈಗ ಮಾಡಿಸ್ಕೊಬಿಡಿ, ಪ್ರೆಗ್ನೆಂಟ್ ಆಗೋಕ್ ಮುಂಚೆ ಮಾಡಿಸ್ಕೊಬಿಡಿ, ಇದನ್ನ ಮುಂದಕ್ಕೆ ತೊಂದರೆ ಆಗಲ್ಲ ಅಂತ ಹೇಳಿದ್ರಂತೆ. ಓಕೆ. ನೀವು ಹೇಳಿದ್ರಲ್ಲ ಹೆಂಗೋ ಅವ್ರು ಮೆಡಿಸಿನ್ಸ್ ತಗೊಳ್ತಾ ಇದ್ದಾರೆ ಅಂತ, ತಗೊಳ್ಳಿ ಬಿಡಿ. ಯಾಕಂದರೆ ಚಿಕ್ಕದೇ ಇದೆ. ಆ್ಯಕ್ಚುಲಿ ಒಂದೊಂದ್ಸಲ ಏನಾಗುತ್ತೆ, ಅದಕ್ಕೆ ಹೊರಗೆ ಬಂದುಬಿಡ್ಬೋದು. ಬಟ್ ಈ ನಾಟ್ ಬಿ ಲೈಕ್ ಇಫ್ ಇಟ್ ಈಸ್ ತುಂಬ ದೊಡ್ಡದಿತ್ತು ಅಂದರೆ ಇದೆಲ್ಲರೂ ಲಾಡ್ಜ್ ಆಗಿಬಿಡ್ಬೋದು. ಸೊ ಚಿಕ್ಕವರಿಂದ ಮೆಡಿಸಿನ್ ತಗೊಳ್ಳಿ. ಅವರು ಯೂಶ್ವಲಿ ಇವಾಗ ತಾನೇ ನೀವು ಹೇಳಿದ್ರೆ ಕನ್ಸೀವ್ ಆಗಿದ್ರು, ಅವ್ರಿಗೆ ಆಲ್ರೆಡಿ ಅಬಾರ್ಷನ್ ಒಂದ್ಸಲ ಅಬಾರ್ಷನ್ ಆಗಿದೆ ಅಂತ. ಯೂಶ್ವಲಿ 1 ಅಬಾರ್ಷನ್ ಆದಮೇಲೆ ನೆಕ್ಸ್ಟ್ ಕನ್ಸೀವ್ ಆಗೋಕ್ಕೆ ಅಟ್ಲೀಸ್ಟ್ ನಾವು ಮಿನಿಮಮ್ ಆಫ್ 6 ಮಂತ್ಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಆ 6 ಮಂತ್ಸಲ್ಲಿ ಈ ಟ್ರೀಟ್ಮೆಂಟು ನಿಮಗೆ ಕ್ಲಿಯರ್ ಆಗಿಬಿಡುತ್ತೆ. ಸೊ ಶಿ ಕ್ಯಾನ್ ಏಬಲ್ ಟು ಕನ್ಸೀವ್. ಆಮೇಲೆ ಅವರು ಟ್ರೈ ಮಾಡ್ಬೋದು ಮೇಡಮ್. ಕರೆ ಮಾಡಿಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ಹೇಳಿದ್ದಾರೆ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ ಮೇಡಮ್. ನಾನು ಉಮಾ ಅಂತ ಮೇಡಮ್. ಉಮಾ, ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಶ್ರೀನಗರದಿಂದ. ಓಕೆ ಮೇಡಮ್, ಡಾಕ್ಟರ್ ಇದ್ದಾರೆ, ಮಾತನಾಡಬಹುದು. ಹಲೋ, ಹೇಳಿ ಮೇಡಮ್. ನಮಸ್ಕಾರ, ಹೇಳಿ ಮೇಡಮ್. ನಾನು ಪೀರಿಯಡ್ 1 ತಿಂಗಳಲ್ಲಿ 2 ಸಲ ಅಂದ್ರೆ ಈಗ 4ನೇ ತಾರೀಕಾಗಿದ್ರೆ ಮತ್ತೆ 30ಗೆ ಒಂದು 20 ಡೇಸ್ ಮೇಲೆ ಆಗ್ತೀನಿ. ಏನು ಪ್ರಾಬ್ಲಮ್ ಇಲ್ಲ ಮೇಡಮ್? ಏನು ಪ್ರಾಬ್ಲಮ್ ಇಲ್ಲ. ಯೂಶಲಿ ನಾವೆಲ್ಲರಿಗೂ ಹೇಳಿದ್ರೆ 22 ಡೇಸ್ ಆದಮೇಲೆ ಯಾವಾಗ ಬೇಕಾದ್ರೂ ನಾರ್ಮಲೈಸ್ ಆಗುತ್ತೆ. 2 ಡೇಸ್ ಇದಾಗುತ್ತೆ, ಮತ್ತೆ ಏನು ಪ್ರಾಬ್ಲಮ್ ನನಗೆ ಅನಿಸ್ತಾ ಇಲ್ಲ. ಆ ಥರ ಆಗೋದ್ರಿಂದ ಏನು ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ ಮೇಡಮ್. ಓಕೆ, ನಥಿಂಗ್ ಟು ವರಿ ಅಬೌಟ್ ದಟ್. ಬಟ್ ಇತ್ತೀಚೆಗೆ ಸ್ವಲ್ಪ ಸೊಂಟ ಮತ್ತೆ ಇದು ಹಿತ್ತಿ ನೋವು ಪೇನ್ ಬರುತ್ತಲ್ಲ ಮೇಡಮ್. ಓಕೆ, ಎಷ್ಟು ವಯಸ್ಸು ನಿಮಗೆ ಇವಾಗ? 39. ಓಕೆ, ಬಟ್ ಯೂಶಲಿ ಅದರಲ್ಲಿ ಇತ್ತೀಚೆಗೆ ಬರ್ತಾ ಇದೆಯಾ ಅಥವಾ ಓನ್ಲಿ ದ ಪೀರಿಯಡ್ಸ್ ಟೈಮಲ್ಲಿ ಇತ್ತೀಚೆಗೆ 1 ಮಂತ್ 2 ಮಂತ್ಸ್ ಇಂದ ಈಚೆಗೆ ಡೈಲಿ ಇರ್ತಾ ಇದೆಯಾ ಅಥವಾ ಓನ್ಲಿ ಪೀರಿಯಡ್ಸ್ ಟೈಮಲ್ಲಿ ಬರ್ತಾ ಇದೆಯಾ? ಪೀರಿಯಡ್ ಟೈಮ್ ಏನಿಲ್ಲ, ಡೈಲಿ ರೆಗ್ಯುಲರ್ ಸ್ವಲ್ಪ ಪೇನ್ ಬರ್ತಾ ಇದೆ. ಖಂಡಿತ ಹಂಗೇನು ಕಂಟಿನ್ಯೂಸ್ ಆಗಿ ಪೇನ್ ಇತ್ತಂದರೆ ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಯಾಕೆಂದರೆ ಇಟ್ಸ್ ನಾಟ್ ರಿಲೇಟೆಡ್ ಟು ದ ಪೀರಿಯಡ್ಸ್. ಓಕೆ, ಸೊ ವಾಟ್ ಐಮ್ ಸೇಯಿಂಗ್ ದ್ಯಾಟ್ ಡೈಲಿ ಅಲ್ಲ, ಎನಿ ಡಾಕ್ಟರ್ಸ್ ಅಥವಾ ಹೋಮಿಯೋಪತಿಕ್ ಡಾಕ್ಟರ್ನ ನೀವು ನೋಡ್ಬೋದು, ಅಥವಾ ಯಾತಕ್ಕೆ ಬರ್ತಾ ಇದೆ, ವಿಲ್ ಗೋ ಫಾರ್ ಸ್ಕ್ಯಾನಿಂಗ್. ಯಾತಕ್ಕೆ ಪ್ರಾಬ್ಲಮ್ ಇದೆ? ಪೀರಿಯಡ್ ಅಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ, 2 ಡೇಸ್ ಆಗುತ್ತೆ, 3 ಡೇಸ್ಗೆ ಇನ್ಕಂಪ್ಲೀಟ್. ಏನು ಪ್ರಾಬ್ಲಮ್ ಆಗಲ್ಲ, ನಥಿಂಗ್ ಟು ವರಿ ಅಬೌಟ್. ಬಟ್ ಒಂದ್ಸಲ ನೀವು ಅನಿಮಿಕ್ ಇದೆ ಅಂತ ಒಂದ್ಸಲ ಟೆಸ್ಟ್ ಮಾಡಿಸ್ಕೊಳ್ಳಿ. ಇಫ್ ಇಟ್ ಇಸ್ ಅನಿಮಿಕ್ ಇದ್ರೂ ಒಂದ್ಸಲ ಏನಾಗುತ್ತೆ, ಬ್ಲೀಡಿಂಗ್ ಕಮ್ಮಿ ಆಗ್ತಾ ಹೋಗ್ತಿರುತ್ತೆ. ಬಟ್ ಒಂದ್ಸಲ ಅನಿಮಿಕ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಬಟ್ ಈ ಥರ ಕಂಟಿನ್ಯೂಸ್ ಸೊಂಟ ನೋವು ಬರ್ತಾ ಇದೆ ಅಂತಂದರೆ ಒಂದ್ಸಲ ಕೆಲಸ ಮಾಡ್ತಾ ಇರ್ತೀನಿ, ನಮ್ಮ ಪ್ರಾವಿಷನ್ ಸ್ಟೋರ್ ಬೇರೆ ಇದೆ. ಓಕೆ, ಮೇ ಬಿ ನೀವು ಆಕ್ಯುಪೇಷನ್ ಆಗಿರ್ಬೋದು, ಕಂಟಿನ್ಯೂಸ್ ಆಗಿ ಕುತ್ಕೊಂಡಿರ್ತೀರಲ್ವಾ, ಅದಕ್ಕೂ ಇರ್ಬೋದು. ಒಂದು ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಕೊಟ್ಕೊಳ್ತಾ ಸ್ವಲ್ಪ ರೆಗ್ಯುಲರ್ ಎಕ್ಸಸೈಸ್ ಮಾಡ್ತಾ ನೋಡಿ. ಇಫ್ ಇಟ್ ಈಸ್ ಅದರಿಂದ ಕರೆಕ್ಟ್ ಆಯಿತು ಅಂದರೆ ದೆನ್ ಯು ಹ್ಯಾವ್ ಟು ಕಂಟಿನ್ಯೂ ದಟ್. ಇಲ್ಲ ಇಷ್ಟೆಲ್ಲ ಮಾಡಿದ್ರು ನಿಮಗೆ ಕಂಟಿನ್ಯೂಸ್ ಆಗಿ ನೋವು ಬರ್ತಾ ಇದ್ದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮೇಡಮ್. ಓಕೆ ಮೇಡಮ್.
ಕರೆ ಮಾಡಿಕೆ ಧನ್ಯವಾದಗಳು ವೀಕ್ಷಕರೇ. ಡಾಕ್ಟರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಕಿವಿ ಮಾತು, ಅಂದರೆ ಈ ಒಂದು ಲೇಟ್ ಮ್ಯಾರೇಜಸ್ ಆಗಬಹುದು, ಅಥವಾ ನೀವು ಹೇಳೋ ಹಾಗೆ ಅಂಡಾಣುವಿನ ಉತ್ಪತ್ತಿಯಲ್ಲಿ ಕಡಿಮೆ ಆಗ್ಬೋದು, ಅಥವಾ ಗುಣಮಟ್ಟವನ್ನು ಕಡಿಮೆ ಮಾಡ್ಕೊಳ್ಳೋದಿರ್ಬೋದು, ಅದೆಲ್ಲವನ್ನು ತಡೆಗಟ್ಟಬೇಕು ಅಂದರೆ ಏನು ಮಾಡಬೇಕಾಗುತ್ತೆ? ಖಂಡಿತ ಫಸ್ಟ್ ಅವ್ರ ಜೀವನ ಶೈಲಿನ ಅವರು ಬದಲಾವಣೆ ಮಾಡ್ಕೊಳ್ತಾ ಹೋಗಬೇಕು. ಆದಷ್ಟು ಈ ಮಾನಸಿಕ ಒತ್ತಡಗಳಿಂದ ಹೊರಗೆ ಬರ್ತಾ ಹೋಗಬೇಕು. ತುಂಬ ಜನ ಏನು ಮಾಡ್ತಾರೆ ಅಂದರೆ, ಪೇರೆಂಟ್ಸ್ ಏನು ಮಾಡ್ತಾರೆ, ಆಲ್ರೆಡಿ ಇರೆಗ್ಯುಲರ್ ಇರುತ್ತೆ, ಇಲ್ಲ ಬಿಡು ಮದುವೆ ಆದಮೇಲೆ ಸರಿ ಹೋಗುತ್ತೆ ಅನ್ನೋ ತುಂಬ ಆ ಥರದ್ದು ಇಟ್ಕೊಂಡಿರ್ತಾರೆ. ಅದನ್ನು ಫಸ್ಟು ಮದುವೆ ಆಗೋಕ್ಕೆ ಮುಂಚೆನೇ ಏನಾಗುತ್ತೆ, ಇವೆಲ್ಲ ಸಮಸ್ಯೆಗಳಿಂದ ಅವ್ರು ಹೊರಗೆ ಬರಬೇಕು. ಇಲ್ಲ ಬಿಡು ಸರಿ ಹೋಗುತ್ತೆ, ಇವಾಗ ತಾನೇ ಆಗಿದ್ದಾಳೆ ಅಂತ ನೀವು ನೆಗ್ಲೆಕ್ಟ್ ಮಾಡ್ದೇ, ಯಾವುದೇ ಒಂದು ಸಮಸ್ಯೆನ ನೆಗ್ಲೆಕ್ಟ್ ಮಾಡ್ದೇ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆ ಪ್ರಾರಂಭದ ಹಂತದಲ್ಲೇ ನೀವು ಟ್ರೀಟ್ಮೆಂಟ್ ಶುರು ಮಾಡ್ತಾ ಹೋದರೆ ಅವ್ರ ಮದುವೆ ಆದಮೇಲೂ ಅಥವಾ ಮಕ್ಕಳು ಆದಮೇಲೂ ಏನಾಗುತ್ತೆ, ಯಾವುದೇ ಥರ ತೊಂದರೆಗಳನ್ನ ಅವರು ಅನುಭವಿಸಲ್ಲ. ಆಲ್ರೆಡಿ ಅವ್ರಿಗೆ ಈ ಮಾನಸಿಕ ಒತ್ತಡಗಳಿಂದಲೂ ಬಳಲ್ತಾ ಇರ್ತಾರೆ, ಅದ್ರ ಜೊತೆಗೆ ಈ ಫಿಸಿಕಲ್ ಪ್ರಾಬ್ಲಮ್ಸಿಂದನೂ ಅವ್ರು ಬಳಲ್ತಾ ಇದ್ದರೆ ಇನ್ನೂ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಹೊರತು ಸೊ ಖಂಡಿತ ಕಮ್ಮಿ ಆಗಲ್ಲ. ಸೊ ಆದಷ್ಟು ಈ ಸಮಸ್ಯೆಗಳಿಂದ ಹೊರಗೆ ಬರಬೇಕಾದ್ರೆ ಫಸ್ಟು ಅವರು ಜೀವನ ಶೈಲಿನವರು ಬದಲಾವಣೆ ಮಾಡ್ಕೊಳ್ತಾ ಹೋಗಬೇಕು, ಆಹಾರ ಪದ್ಧತಿಲೂ ಚೇಂಜ್ ಮಾಡ್ಕೊಳ್ತಾ ಹೋಗಬೇಕು. ಇವೆಲ್ಲವೂ ಮಾಡ್ಕೊಳ್ತಾ ಹೋದರೆ ಈ ಥರದ ಸಮಸ್ಯೆಯಿಂದ ಅವರು ಆದಷ್ಟು ಹೊರಗೆ ಬರ್ಬೋದು ಮೇಡಮ್. ಓಕೆ ಡಾಕ್ಟರ್, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಸಮಸ್ಯೆನ ಯಾವ ರೀತಿ ಪರಿಹರಿಸ್ಕೊಳ್ಬೋದು ಅಂತ ತಿಳಿಸ್ಕೊಡಿದ್ದೀರಾ, ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಸಿಂಪಲ್ ಆಗಿ ನಿಮ್ಮ ಹೆಸರನ್ನು ಹೇಳಿ ಸೂಪರ್ ಆಗಿರೋ ಬಹುಮಾನ ನಿಮ್ದಾಗಿಸ್ಕೊಳ್ಬೇಕಂದ್ರೆ ಏನು ಮಾಡಬೇಕು, ನಮ್ಮ ವಾಟ್ಸಪ್ ನಂಬರ್ 9449433929ಗೆ ನಿಮ್ಮ ಸಂದೇಶವನ್ನು ಕಳಿಸ್ಬೋದು. ಹಾಗೆ ನಿಮ್ಮ ಸ್ವವಿವರ ಎಲ್ಲವನ್ನು ಕೂಡ ಅದರಲ್ಲಿ ಕಳಿಸಿ. ಜೊತೆಗೆ ಈ ನಿಮಗೆ ಬಹುಮಾನ ಸಿಗುವುದರ ಜೊತೆಗೆ ಇದೇ ತಿಂಗಳು ನಡೆಯುವಂಥ ಉದ್ಘಾಟನಾ ಸಮಾರಂಭದಲ್ಲಿ ನೀವು ಅತಿಥಿಯಾಗಿ ಭಾಗವಹಿಸುವಂಥ ಅವಕಾಶ ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ದೀವಿ. ಇಂಥ ಒಂದು ಅವಕಾಶದಿಂದ ನೀವು ವಂಚಿತರಾಗಬಾರ್ದಲ್ವಾ? ಏನು ಮಾಡಬೇಕು ಹಾಗಾದರೆ, ನಮ್ಮ ವಾಟ್ಸಪ್ ನಂಬರ್ಗೆ ಸಂದೇಶವನ್ನು ಕಳಿಸೋದು ಮರಿಬೇಡಿ. ವೀಕ್ಷಕರೇ, ನೋಡಿದಲ್ಲ, ಸುಖಿ ಜೀವನದಲ್ಲಿ ಸಿಗುವಂತಹ ಇಂಥ ಒಂದು ಜಟಿಲ ಸಮಸ್ಯೆ ಅಂತ ಅಂದರೆ ದಂಪತಿಗಳ ಮಧ್ಯೆ ಉಂಟಾಗುವಂಥ ಇಂಥ ಜಟಿಲ ಸಮಸ್ಯೆಯನ್ನು ಕೂಡ ಯಾವ ರೀತಿ ಪರಿಹರಿಸ್ಕೊಳ್ಬೋದು ಹೋಮಿಯೋಪತಿ ಟ್ರೀಟ್ಮೆಂಟಿಂದ ಅಂತ ತಿಳ್ಕೊಂಡ್ರಿ. ಹಾಗೆ ಇಂಥ ಒಂದು ಟ್ರೀಟ್ಮೆಂಟನ್ನು ನೀವು ತೆಗೆದುಕೊಂಡು ನಿಮ್ಮ ಸಮಸ್ಯೆಗಳ ದೂರ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.